ನಮಸ್ಕಾರ ವಿದ್ಯಾರ್ಥಿಗಳೇ, ವಿಡಿಯೋ ಸೆಷನ್ 8 ನೋಡ್ತಾ ಇದ್ದೀರಾ. ಸಬ್ಜೆಕ್ಟ್ ಇನ್ಕಮ್ ಟ್ಯಾಕ್ಸ್ 2 4th ಸೆಮಿಸ್ಟರ್ ಬಿಕಾಮ್. ನಾವು ಫಸ್ಟ್ ಯೂನಿಟಲ್ಲಿ ಕ್ಯಾಪಿಟಲ್ ಗೇನನ್ನು ಲೆಕ್ಕವನ್ನು ತೊಗೊಂಡು ಕಲಿತಾ ಇದ್ದೀವಿ. ಇಲ್ಲಿವರೆಗೂ ನೀವು ಸಾಕಷ್ಟು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀರಾ. ಇನ್ನು ಮುಂದುವರಿಸ್ಕೊಂಡು ನಾವು ಮುಂದೆ ಏನಿದೆ ಅಂತ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಈಗ ನಾವು ಪ್ರಾಬ್ಲಮ್ ನಂಬರ್ 10ನಲ್ಲಿ ಇದ್ದೀವಿ ಮಕ್ಕಳ. ವಿಶ್ವೇಶದ ಲೆಕ್ಕ ಇದು. ವಿಶ್ವೇಶ್ ಹ್ಯಾಡ್ 2 houses. ಹಿ ಆಕ್ಯುಪೈಡ್ ದ ಫಸ್ಟ್ ಫ್ಲೋರ್ ಫಾರ್ ರೆಸಿಡೆನ್ಸ್. ಅದು ನಮಗೇನು ಬೇಕಾಗಿಲ್ಲ. ಹಿ ಪರ್ಚೇಸ್ ದಿಸ್ ಹೌಸ್ ಇನ್ 1980 ಫಾರ್ 1 lakh ಅಂತ. ಅಂದರೆ ಕಾಸ್ಟ್ ಆಫ್ ಪರ್ಚೇಸ್ ಬಿಫೋರ್ 1/4/2001 ಅದು 1 lakh ಇದೆ. ಹಾಗಾಗಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ 1/4/2001 12 lakh ಅಂತ ಕೊಟ್ಟಿದ್ದಾರೆ. ಹಿ ಸ್ಪೆಂಟ್. ಹಾಗಾದರೆ ಇಲ್ಲಿ ನಾವೇನು ಮಾಡಬೇಕು, ಕಾಸ್ಟ್ ಆಫ್ ಪರ್ಚೇಸ್ ಮತ್ತು ಫೇರ್ ಮಾರ್ಕೆಟ್ ವ್ಯಾಲ್ಯೂಲಿ ವಿಚ್ ಎವರ್ ಇಸ್ ಹೈ ತೊಗೋಬೇಕು. 1 lakh ಅಥವಾ 12 lakh ವಿಚ್ ಎವರ್ ಇಸ್ ಹೈಯನ್ನು ತೊಗೊಂಡು ಇಂಡೆಕ್ಸ್ ಮಾಡಬೇಕು. ಬಿಕಾಸ್ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರೋದ್ರಿಂದ ಇಂಡೆಕ್ಸಿಂಗ್ ಮಾಡಬೇಕು. ಹಿ ಸ್ಪೆಂಡ್ 30,000 ಆನ್ ಇಟ್ಸ್ ಇಂಪ್ರೂವ್ಮೆಂಟ್ ಆನ್ ಸೆಪ್ಟೆಂಬರ್ 2016 ಮಾಡಿರೋದ್ರಿಂದ ಈ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟನ್ನು ನಾವು ಇಂಡೆಕ್ಸ್ ಮಾಡಿ ಸೆಲ್ಲಿಂಗ್ ಪ್ರೈಸಿಂದ ಡಿಡಕ್ಟ್ ಮಾಡ್ತೀವಿ. ಹಿ ಸೋಲ್ಡ್ ಇಟ್ ಆನ್ 30th November 2019 ಫಾರ್ 38 lakh. ಇದು ನಮ್ಮ ಸೆಲ್ಲಿಂಗ್ ಪ್ರೈಸ್. ಇದರಿಂದನೇ ಮೇಲೆದೆಲ್ಲವನ್ನು ನಾವು ಡಿಡಕ್ಷನ್ ಕೊಟ್ಕೊಂಡು ಹೋಗಬೇಕು. ಹಿ ಪರ್ಚೇಸ್ಡ್ ಅನದರ್ ಹೌಸ್ ಫಾರ್ ಹಿಸ್ ರೆಸಿಡೆನ್ಸ್ ಆನ್ 25th February 2024 40 lakh. 40 lakhಗೆ ಹೊಸ ಮನೆಯನ್ನು ತೊಗೊಂಡಿದ್ದಾರೆ. ಸೆಕ್ಷನ್ 54ಅಲ್ಲಿ ಎಕ್ಸಾಮ್ಷನ್ ಕೊಡಬೇಕು. ಕೊಡುವಾಗ ರೂಲ್ ಪ್ರಕಾರ ಎಷ್ಟು ಕೊಡಬೇಕಾಗುತ್ತೋ ಅಷ್ಟನ್ನು ಎಕ್ಸಾಮ್ಷನ್ ಕೊಡೋಣ. ಸೊ ವಿತಿನ್ 2 year ಪರ್ಚೇಸ್ ಮಾಡಿರೋದ್ರಿಂದ ಎಕ್ಸಾಮ್ಷನ್ ಕೊಡ್ತೀವಿ. ಹಿ ಪರ್ಚೇಸ್ ಜ್ಯುವೆಲರಿ ಇನ್ 2001 and 2 ಫಾರ್ 1,50,000. ಇದು ನಮ್ಮ ಕಾಸ್ಟ್ ಆಫ್ ಎಕ್ವಸಿಷನ್. 1 and 2 ಆಗಿರೋದ್ರಿಂದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಯಾಕೆ ಹೇಳಿ? ಬಿಕಾಸ್ ದಿಸ್ ಈಸ್ ಹೆಲ್ಡ್ ಬೈ ದ SSC ಫಾರ್ ಮೋರ್ ದೆನ್ 36 months. ಇಲ್ಲಿ February 20 ಸೇಲ್ ಮಾಡಿರೋದು 3 yearsಗಿಂತ ಜಾಸ್ತಿ ಅವನ ಕೈಯಲ್ಲಿ ಇದ್ದಿದ್ದರಿಂದ ಈ ಪ್ರಾಪರ್ಟಿಯನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಗೇಯ್ನ್ಗೆ ಇಂಡೆಕ್ಸ್ ಮಾಡಬೇಕು. ಅವನು ಸೇಲ್ ಮಾಡಿದ್ದು 10 lakhಗೆ. ಸೊ ದಟ್ ಈಸ್ ದಿ ಸೆಲ್ಲಿಂಗ್ ಪ್ರೈಸ್. ಅದರಿಂದ ಕಾಸ್ಟ್ ಆಫ್ ಎಕ್ವಸಿಷನನ್ನು ಇಂಡೆಕ್ಸ್ ಮಾಡಿ ಡಿಡಕ್ಟ್ ಮಾಡಬೇಕು. ನ್ಯೂ ಜ್ಯುವೆಲರಿ. ಹಿ ಪರ್ಚೇಸ್ ನ್ಯೂ ಜ್ಯುವೆಲರಿ ಫಾರ್ 8 lakh ಅಂತಿದೆ. ಹೊಸ ಜ್ಯುವೆಲರಿಯನ್ನು ಪರ್ಚೇಸ್ ಮಾಡಿದ್ದಕ್ಕೆ ನಾವು ಎಕ್ಸಾಮ್ಷನ್ ಕೊಡೋದಿಲ್ಲ. ITಯಲ್ಲಿ ಜ್ಯುವೆಲರಿ ಪರ್ಚೇಸ್ ಮಾಡಿದ್ದಕ್ಕೆ ಸೆಕ್ಷನ್ 54 ಕೆಳಗಡೆ ಎಕ್ಸಾಮ್ಷನ್ ಇಲ್ಲ. ಸೊ ಇದನ್ನು ಬಿಟ್ಬಿಡಿ. ಬರೀ ಸೆಲ್ಲಿಂಗ್ ಪ್ರೈಸಿಂದ ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಸಿಷನನ್ನು ಮೈನಸ್ ಮಾಡಿದರೆ ನಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಿಗುತ್ತೆ. ಆ್ಯಂಡ್ CII ಕೊಟ್ಟಿದ್ದಾರೆ 2001 and 2 ಬೇಸ್ ಪೀರಿಯಡ್ದು. 16-17 ನಮ್ಗೆ ಯಾವುದಕ್ಕೆ ಬೇಕು, ಇದು ಇಂಪ್ರೂವ್ಮೆಂಟ್ ಮಾಡಿದಾರಲ್ಲ ಅದಕ್ಕೆ ಬೇಕು. 1920 ಇಯರ್ ಆಫ್ ಸೇಲ್ದಿದೆ. ಅಷ್ಟೇ ಇರೋದು. ಇನ್ನೊಂದು ಕ್ವಿಕ್ ಲುಕ್. ದರ್ ಆರ್ 2 ಕ್ಯಾಪಿಟಲ್ ಅಸೆಟ್ ವಿಚ್ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಸಪ್ರೇಟ್ಲಿ. ಹೌಸಿಗೆ ಬಂದರೆ ಇಟ್ ಇಸ್ ಪರ್ಚೇಸ್ ಬಿಫೋರ್ 1/4/2001. ದೇರ್ ಫೋರ್ COA ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆನ್ 1/4/2001 ವಿಚ್ ಎವರ್ ಇಸ್ ಹೈ ಶುಡ್ ಬಿ ದ ಕಾಸ್ಟ್ ಆಫ್ ಎಕ್ವಸಿಷನ್. ಇದು LTCG. ಯಾಕಂದರೆ ವಿಶ್ವಾಸ್ ಹೆಲ್ಡ್ ದ ಪ್ರಾಪರ್ಟಿ ಫಾರ್ ಮೋರ್ ದೆನ್ 24 months. ಇಮೂವೇಬಲ್ ಪ್ರಾಪರ್ಟಿ ಅಲ್ವಾ. ನೆಕ್ಸ್ಟ್ ಜ್ಯುವೆಲರಿ ನೋಡಿದ್ರೆ ಹೆಲ್ಡ್ ಫಾರ್ ಮೋರ್ ದೆನ್ 36 months. ಹಾಗಾಗಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಆದರೆ ಪರ್ಚೇಸ್ ಆಫ್ ನ್ಯೂ ಜ್ಯುವೆಲರಿಗೆ ನಾವು 54 ಕೆಳಗಡೆ ಎಕ್ಸಾಮ್ಷನ್ ಕೊಡೋದಿಲ್ಲ. ಸೊ ಫಾರ್ಮೆಟ್ ಎಲ್ಲರೂ ಗೊತ್ತು, ಲೆಕ್ಕ ಸುಮಾರು ಮಾಡಿದ್ದೀರಾ. ನಾವು ಕಂಪ್ಯೂಟೇಷನ್ ಆಫ್ ಕ್ಯಾಪಿಟಲ್ ಗೇನ್ ಆಫ್ ವಿಶ್ವೇಶ್ ಫಾರ್ ಪ್ರಿವಿಯಸ್ ಇಯರ್ 2019-20 ಅಂತ ಕ್ಯಾಪ್ಷನ್ ಹಾಕ್ಕೊಂಡು ಪರ್ಟಿಕ್ಯುಲರ್ ಮತ್ತು 2 ಅಮೌಂಟ್ ಕಾಲಮ್ ಹಾಕ್ಕೊಂಡಿದ್ದೀವಿ. ಫಸ್ಟ್ ಒಂದು ಪ್ರಾಪರ್ಟಿ ತೊಗೊಳ್ಳೋಣ. ಹೌಸನ್ನು ಸೇಲ್ ಕನ್ಸಿಡರೇಷನ್ ಅಂತ ಬರಿತೀವಿ. ಸೇಲ್ ಮಾಡಿ ಬಂದಿರೋ ಅಮೌಂಟ್ 38 lakh ಲಾಸ್ಟ್ ಕಾಲಮ್ಗೆ ಲೆಸ್ ಮಾಡೋಣ. ಅದರಿಂದ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಇದ್ದರೆ ಮೈನಸ್ ಮಾಡಬೇಕು, ಇಲ್ಲದೇ ಇದ್ದರೆ ನಿಲ್ ಅಂತ ಬರೆದಿದ್ದೀವಿ. ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಸಿಷನ್ ಮಾಡಬೇಕು ಪರ್ಚೇಸ್ ಪ್ರೈಸಿಗೆ. ಕಾಸ್ಟ್ ಆಫ್ ಎಕ್ವಸಿಷನ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಇಸ್ ಹೈ ತೊಗೋಬೇಕು. ಲೆಕ್ಕದಲ್ಲಿ ಪರ್ಚೇಸ್ ಪ್ರೈಸ್ 1 lakh ಇತ್ತು. ಆಮೇಲೆ 12 lakh ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇತ್ತು. ವಿಚ್ ಎವರ್ ಇಸ್ ಹೈ ಅಂದರೆ 12 lakh. ಮತ್ತು ನಾವು 1/4/2001 ಇಂಡೆಕ್ಸ್ ಇಯರ್ ಆಫ್ ಪರ್ಚೇಸಿಗೆ ತೊಗೊಂಡಿದ್ದೀವಿ. ಇಯರ್ ಆಫ್ ಸೇಲ್ದು 289. ಸೊ 12 lakh into 289 ಡಿವೈಡೆಡ್ ಬೈ 100 ಅಂದರೆ 34,68,000 ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಸಿಷನ್. ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಒಂದಿದೆ. ಸೇಮ್ ಫಾರ್ಮುಲಾ ಸೇಮ್ ಇದೆ. COI ಡಿವೈಡೆಡ್ ಬೈ CII ಇಯರ್ ಆಫ್ ಇಂಪ್ರೂವ್ಮೆಂಟ್ ಬರಿತೀವಿ ಅಷ್ಟೇ. ಆ್ಯಂಡ್ ಇಯರ್ ಆಫ್ ಸೇಲ್ದು CII ಬರೀಬೇಕು. 30,000ಗೆ ಇಂಪ್ರೂವ್ಮೆಂಟ್ ಮಾಡಿರೋದು. ಇಂಪ್ರೂವ್ಮೆಂಟ್ ಮಾಡಿದ ಇಯರ್ನ ಇಂಡೆಕ್ಸ್ 113 into 289 ಮಾಡಿದ್ರೆ 76,726 ಬಂತು. ಸೊ 2 ಐಟಮ್ ಇರೋದು. ಅದನ್ನು ಟೋಟಲ್ ಮಾಡ್ಕೊಂಡು ಇಲ್ಲಿ ಮೈನಸ್ ಮಾಡೋಣ. ಯಾವುದರಿಂದ ಮೈನಸ್ ಮಾಡೋಣ? ಸೇಲ್ ಮಾಡಿ ಬಂದಿರೋ 38 lakhಯಿಂದ ಡಿಡಕ್ಷನ್ 3 ಹೆಡ್ಡಲ್ಲಿ. ಅದರಲ್ಲಿ 2 ಟೋಟಲ್ ಇತ್ತು. 35,44,726. ಸೊ ಗೈನ್ ಬಂದಿದೆ. ಯಾಕಂದರೆ ಸೇಲ್ ಮಾಡಿ ಬಂದಿರೋ ಜಾಸ್ತಿ, ಡಿಡಕ್ಷನ್ ಕಮ್ಮಿ ಇರೋದ್ರಿಂದ 2,55,274 ಏನಿದೆ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಬೈ ಸೆಲ್ಲಿಂಗ್ ದಿ ಹೌಸ್. ಹೊಸ ಮನೆ ಪರ್ಚೇಸ್ ಮಾಡಿರೋದು ನೆನಪಿದೆ ಅಲ್ವಾ. ಸೊ ಹಾಗಾಗಿ ನಾವು ಎಕ್ಸಾಮ್ಷನ್ ಕೊಡ್ತೀವಿ ಅಂಡರ್ ಸೆಕ್ಷನ್ 54. ಹೊಸ ಮನೆಯನ್ನು ಪರ್ಚೇಸ್ ಮಾಡಿರೋದು 40 lakh. ಆದರೆ ಮನೆಯನ್ನು ಮಾರಿ ಬಂದಿರೋ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ 2,55,274 ಅಷ್ಟೇ.
ಹಾಗಾಗಿ ಇದೆರಡರಲ್ಲಿ ಯಾವುದು ಕಮ್ಮಿ ಇದೆ ಅದನ್ನು ಕೊಡ್ತೀವಿ. ಯಾಕಂದರೆ ನಾವು ಕೊಡುವಂಥ ಎಕ್ಸಂಪ್ಷನ್ ಅವನ ಕೈಯಲ್ಲಿರುವ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ಗಿಂತ ಜಾಸ್ತಿ ಆಗಬಾರ್ದು. ಹಾಗಾಗಿ 40 ಲ್ಯಾಕ್ ಕೊಡೋಕ್ಕಾಗ್ತಾ ಇಲ್ಲ. 2,55,000 274 ಎಷ್ಟು ಅವ್ನ ಕೈಯಲ್ಲಿ ಉಳಿದಿತ್ತು ಅಷ್ಟೂ ಎಕ್ಸಂಪ್ಷನ್ ಅಂತ ಕೊಟ್ಬಿಟ್ಟಿರೋದ್ರಿಂದ ಇನ್ನು ಏನು ಉಳ್ಕೊಂಡಿಲ್ಲ. ಹಾಗಾಗಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್, ಟ್ಯಾಕ್ಸೆಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಆಗುತ್ತೆ, ನಿಲ್ ಆಗುತ್ತೆ. ಸೊ ಇಲ್ಲಿರೋದೇ 2,55,000 274. ಸೊ ಅಷ್ಟನ್ನು ನಾವು ಹೊಸ ಮನೆಗೆ ಡಿಡಕ್ಷನ್ ಕೊಟ್ಟಿದ್ದೀವಿ. ಹಾಗಾಗಿ ಇನ್ನೇನು ಉಳ್ಕೊಂಡಿಲ್ಲ. ಟ್ಯಾಕ್ಸೆಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ನಿಲ್ಲಾಯಿತು. ನೆಕ್ಸ್ಟ್ ಎರಡನೇ ಪ್ರಾಪರ್ಟಿ ನೋಡೋಣ. ಜ್ಯುವೆಲರಿ ಐಡೆಂಟಿಫೈ ಮಾಡಿದ್ವಿ ಆಗಲೇ. ಇಟ್ ಇಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ. ಸೇಲ್ ಮಾಡಿ ಬಂದಿರೋದು 10 ಲ್ಯಾಕ್. ಲೆಸ್ ಮಾಡೋಣ. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಇಲ್ಲ. ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಸಿಷನ್ ಮಾಡೋಣ. ಕಾಸ್ಟ್ ಆಫ್ ಎಕ್ವಸಿಷನ್ ಡಿವೈಡೆಡ್ ಬೈ ಇಯರ್ ಆಫ್ ಪರ್ಚೇಸ್ದು CII ಇಂಟು ಇಯರ್ ಆಫ್ ಸೇಲ್ದು CII. ಪರ್ಚೇಸ್ ಮಾಡಿದ್ದು 1,50,000ಗೆ. 1/4/2001ಗಿಂತ ಮುಂಚೆದು ಪ್ರಾಪರ್ಟಿ ಇದು. ಹಾಗಾಗಿ ಡಿವೈಡೆಡ್ ಬೈ 100 289 ಇಯರ್ ಆಫ್ ಸೇಲ್ದು ಇಂಡೆಕ್ಸ್ ಹಾಕೊಂಡಾಗ 4,33,500 ಬಂತು. ಅದೊಂದೇ ಮೈನಸ್ ಮಾಡೋಕ್ಕಿರೋದು. ಈಚೆ ಕಾಲಮ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೆಲ್ಲಿಂಗ್ ಪ್ರೈಸ್ ಮಾಡಿ ಸೇಲ್ ಮಾಡಿ ಬಂದಿರೋ ಪ್ರೈಸ್ 10 ಲ್ಯಾಕಿಂದ 4,33,500 ಡೈರೆಕ್ಟಾಗಿ ಮೈನಸ್ ಮಾಡ್ಕೊಂಡ್ವಿ. ಏನು ಬಂತು ಹಾಗಾದರೆ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂತು ಅಲ್ವಾ? ದುಡ್ಡು ಉಳ್ಕೊಂಡಿದೆ 5,66,500 ಬಂತು. ಸೊ ಇಲ್ಲಿ ಒಂದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು. ಫಸ್ಟ್ ಪ್ರಾಪರ್ಟಿದು ನಿಲ್ಲಾಗೋಯ್ತು. ಟ್ಯಾಕ್ಸೆಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಜ್ಯುವೆಲರಿಯಲ್ಲಿ ಮಾತ್ರ ಬಂದಿದೆ 5,66,500. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಹೊಸ ಜ್ಯುವೆಲರಿ ಪರ್ಚೇಸ್ ಮಾಡಿದ್ದಕ್ಕೆ ಸೆಕ್ಷನ್ 54ಅಲ್ಲಿ ಎಕ್ಸಂಪ್ಷನ್ ಕೊಟ್ಟಿಲ್ಲ ನಾವು. ಸೀದಾ ಟ್ಯಾಕ್ಸೆಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ 5,66,500. ಅರ್ಥ ಆಗಿದೆಯಲ್ವಾ? ಸೊ ಯು ಕ್ಯಾನ್ ಗೋ ಬ್ಯಾಕ್ ಟು ದ ವಿಡಿಯೋ ಆ್ಯಂಡ್ ಯು ಕ್ಯಾನ್ ಗೋ ಬ್ಯಾಕ್ ಟು ದ ಸ್ಟಡಿ ಮೆಟೀರಿಯಲ್ ಆ್ಯಂಡ್ ಲರ್ನ್ ದಿಸ್ ಆ್ಯಂಡ್ ಯು ಹ್ಯಾವ್ ಟು ರೈಟ್ ದಿಸ್ ಆನ್ ಯುವರ್ ನೋಟ್ಸ್. ನೆಕ್ಸ್ಟ್ ನೋಡೋಣ. ಪ್ರಾಬ್ಲಮ್ ನಂಬರ್ 11. ನವಿತಾ ಸೋಲ್ಡ್ ದ ಫಾಲೋಯಿಂಗ್ ಎಸೆಟ್ಸ್ ಡ್ಯೂರಿಂಗ್ 2019-20 ಸೇಲ್ ಮಾಡಿರೋದು. ಸೊ ಫಸ್ಟ್ ಪ್ರಾಪರ್ಟಿ ಶೇರ್ ಅಂತಿದೆ. ಪರ್ಚೇಸ್ ಡ್ಯೂರಿಂಗ್ ಏಪ್ರಿಲ್ 2019 ಫಾರ್ 1 ಲ್ಯಾಕ್. ಇದು ಕಾಸ್ಟ್ ಆಫ್ ಎಕ್ವಸಿಷನ್ ವಿಚ್ ವಾಸ್ ಸೋಲ್ಡ್ ಇನ್ ಫೆಬ್ರವರಿ 2020 ಫಾರ್ 1,10,000. ಇದು ಸೆಲ್ಲಿಂಗ್ ಪ್ರೈಸ್. ಕಾಸ್ಟ್ ಆಫ್ ಟ್ರಾನ್ಸ್ಫರ್ 2,000. ಇದು ಸೆಲ್ಲಿಂಗ್ ಎಕ್ಸ್ಪೆನ್ಸ್. ಸೆಲ್ಲಿಂಗ್ ಪ್ರೈಸಿಂದ ಸೆಲ್ಲಿಂಗ್ ಎಕ್ಸ್ಪೆನ್ಸನ್ನು ಮೈನಸ್ ಮಾಡಬೇಕು. ಈಗ ಇರೋದು we have to identify whether this is short term or long term ಅಂತ. ಆ್ಯಂಡ್ this is financial asset ಅಲ್ವಾ? ಹಾಗಾಗಿ ಇಲ್ಲಿ if it is held by the SSC for less than 12 months it becomes short term capital asset. ಇಲ್ಲಿ ಪರ್ಚೇಸ್ ಮಾಡಿರೋದು ಏಪ್ರಿಲ್ 2019ಅಲ್ಲಿ, ಸೇಲ್ ಮಾಡಿರೋದು ಏಪ್ರಿಲ್ 2020ಗಿಂತ ಮುಂಚೆ, ಅಂದರೆ ಫೆಬ್ರವರಿಯಲ್ಲೇ ಸೇಲ್ ಮಾಡಿಬಿಟ್ಟಿದ್ದಾರೆ. ಸೊ 12 ಮಂತ್ಸಿಗಿಂತ ಮುಂಚೆನೇ ಸೇಲ್ ಮಾಡಿರೋದ್ರಿಂದ ಇದೇನಾಗುತ್ತೆ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲೆಕ್ಕ ಆಗುತ್ತೆ. ಇಂಡೆಕ್ಸ್ ಮಾಡುವ ಅಗತ್ಯ ಬರೋದಿಲ್ಲ. ಸೀದಾ ಸೆಲ್ಲಿಂಗ್ ಪ್ರೈಸಿಂದ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಮತ್ತು ಪರ್ಚೇಸ್ ಪ್ರೈಸನ್ನು ಮೈನಸ್ ಮಾಡಿಬಿಡಿ. ಬರೋದೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ನೆಕ್ಸ್ಟ್, ಹೌಸ್ ಇನ್ ಮುಂಬೈ ಲೆಟ್ ಔಟ್ ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್ ವಾಸ್ ಸೋಲ್ಡ್ ಆನ್ ಅಕ್ಟೋಬರ್ 2019 ಫಾರ್ 80 ಲ್ಯಾಕ್. ನಮ್ಮ ಪ್ರೀವಿಯಸ್ ಇಯರಲ್ಲಿ 80 ಲ್ಯಾಕಿಗೆ ಮಾರಿದ್ದಾರೆ. ಮಾರಿದೇನಿದೆ ಅದು ಯಾವಾಗಲೂ ಸೆಲ್ಲಿಂಗ್ ಪ್ರೈಸ್ ಗೊತ್ತು. ಆ್ಯಂಡ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ 1/4/2001 10 ಲ್ಯಾಕ್ ಅಂತ ಕೊಟ್ಟಿದ್ದಾರೆ. ಇಟ್ ವಾಸ್ ಪರ್ಚೇಸ್ಡ್ ಇನ್ 1999 ಬೈ ಹರ್ ಫಾದರ್ ಫಾರ್ 8 ಲ್ಯಾಕ್. ಅಂದರೆ ಪ್ರೀವಿಯಸ್ ಓನರ್ ಇದ್ದಾರೆ, 8 ಲ್ಯಾಕಿಗೆ ಪರ್ಚೇಸ್ ಮಾಡಿದ್ದು. ಅದು ಇಟ್ ವಾಸ್ ಇನ್ಹೆರಿಟೆಡ್ ಬೈ ನವಿತಾ. ಅಂದರೆ ನವಿತನಿಗೆ ಈ ಪ್ರಾಪರ್ಟಿ ತಂದೆಯಿಂದ ವಂಶಪಾರಂಪರ್ಯವಾಗಿ ಸಿಕ್ಕಿರೋದು. ಹಾಗಾದರೆ ನಮಗೆ ಕಾಸ್ಟ್ ಆಫ್ ಎಕ್ವಸಿಷನ್ ಏನು? ಕಾಸ್ಟ್ ಆಫ್ ಎಕ್ವಸಿಷನ್ ಆಫ್ ದ ಪ್ರೀವಿಯಸ್ ಓನರ್ ಫಾದರ್ದು ಅಥವಾ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಇಸ್ ಹೈಯನ್ನು ತೊಗೊಳ್ಬೇಕು. 8 ಲ್ಯಾಕ್ ಆರ್ 10 ಲ್ಯಾಕ್ ವಿಚ್ ಎವರ್ ಇಸ್ ಹೈ. ಅಂದರೆ ನಾವು 10 ಲ್ಯಾಕನ್ನು ನಾವು ಏನಂತ ತೊಗೋತೀವಿ? ಕಾಸ್ಟ್ ಆಫ್ ಎಕ್ವಸಿಷನ್ ಅಂತ ತೊಗೊಂಡು ಇಂಡೆಕ್ಸ್ ಮಾಡಬೇಕು. ಬಿಕಾಸ್ ದಿಸ್ ಇಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಕೊಟ್ಟಿದ್ದಾರೆ 2,000 ಕೊಟ್ಟಿದ್ದಾರೆ. 2,000 ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ತೊಗೊಳ್ಳಲ್ಲ, ಗೊತ್ತು ನಿಮಗೆ. SSC ಏನಾದರೂ ಇಂಪ್ರೂವ್ಮೆಂಟನ್ನು 2001ಗಿಂತ ಮುಂಚೆ ಮಾಡಿದರೆ ತೊಗೋಬಾರ್ದು. ಹಾಗೆ ಪ್ರೀವಿಯಸ್ ಓನರ್ ಯಾವಾಗಾದರೂ ಇಂಪ್ರೂವ್ಮೆಂಟ್ ಮಾಡಿದರೂ ನಾವು ತೊಗೊಳ್ಬಾರ್ದು. ಹಾಗಾಗಿ ಇಲ್ಲೇನಾಯಿತು? ಈ 25,000 ನಾವು ಇಂಡೆಕ್ಸ್ ಮಾಡಲ್ಲ. ಇನ್ನೊಂದಿದೆ ನೋಡಿ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇನ್ 2003 ಆ್ಯಂಡ್ 4 20,000 ಅಂತಿದೆ. ಇದಿದಲ್ವಾ 20,000. ಇದಕ್ಕೆ ನಾವು ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಲೆಕ್ಕದಲ್ಲಿ ಮಾಡಿ ಸೆಲ್ಲಿಂಗ್ ಪ್ರೈಸಿಂದ ಮೈನಸ್ ಮಾಡಬೇಕು. ಟ್ರಾನ್ಸ್ಫರ್ ಎಕ್ಸ್ಪೆನ್ಸ್ ಆಫ್ ಆನ್ ಕಮಿಷನ್ 15,000 ಅಂತ ಕೊಟ್ಟಿದ್ದಾರೆ. ಇದು ನಮ್ಮ ಸೆಲ್ಲಿಂಗ್ ಎಕ್ಸ್ಪೆನ್ಸ್. ಇದನ್ನು ಕೂಡ ನಾವು ಸೆಲ್ಲಿಂಗ್ ಪ್ರೈಸಿಂದ ಮೈನಸ್ ಮಾಡಬೇಕು. ರೈಟ್. ನೆಕ್ಸ್ಟು, ನ್ಯೂ ಹೌಸ್ ವಾಸ್ ಪರ್ಚೇಸ್ಡ್ ಇನ್ ಫೆಬ್ರವರಿ 2019 ಫಾರ್ 20 ಲ್ಯಾಕ್. ಅಂದರೆ ಏನಾಯಿತು? ಸೆಕ್ಷನ್ 54ಅಲ್ಲಿ ಒಂದು ಡಿಡಕ್ಷನ್ ಬಂತು. ಮನೆ ಮಾರಿ ಬಂದಿರೋ ದುಡ್ಡಲ್ಲಿ ಮನೆ ಪರ್ಚೇಸ್ ಮಾಡಿದ್ದಾರೆ. ಸೊ ನಾವು ಎಕ್ಸಂಪ್ಷನ್ ಕೊಡುವಾಗ ನೋಡ್ಕೊಳ್ಳಿ ಹೇಗೆ ಕೊಡೋದು ಅಂತ.
ಹಿ ಡೆಪಾಸಿಟೆಡ್ 50,000 ಹಿ ಎಲ್ಲ ಶಿ ಆಗಬೇಕು ನವಿತಾ ಅಲ್ವಾ. ಶಿ ಡೆಪಾಸಿಟೆಡ್ 50,000 ಇನ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಇನ್ 1988 ಇನ್ವೆಸ್ಟ್ ಮಾಡಿದ್ದಾರೆ. ಇದು ಕೂಡ ಎಕ್ಸಂಪ್ಷನ್ ಬರುತ್ತೆ ಕ್ಯಾಪಿಟಲ್ ಗೇನಿಗೆ. ಪರ್ಚೇಸ್ ನ್ಯಾಷನಲ್ ಹೈವೇ ಅಥಾರಿಟಿ ಬಾಂಡ್ ಇನ್ ಮಾರ್ಚ್ 2020 ಫಾರ್ 10,000. ಈಗ ಸೇಲ್ ಮಾಡಿದೆ ಯಾವಾಗ ಅಂತ ನೋಡಬೇಕು ಅಲ್ವಾ. NHAI ಬಾಂಡ್ 6 months ಒಳಗಡೆ ಪರ್ಚೇಸ್ ಮಾಡಿದರೆ ನಾವು ಎಕ್ಸಂಪ್ಷನ್ ಕೊಡ್ತೀವಿ. ಹಾಗಾಗಿ ನಾವು ಯಾವಾಗ ಮನೇನ ಸೇಲ್ ಮಾಡಿದ್ದು ಅಂತ ನೋಡಬೇಕಾಗುತ್ತೆ. ಮನೆ ಸೇಲ್ ಮಾಡಿದ್ದು ಯಾವಾಗ? ಅಕ್ಟೋಬರ್ 2019 ರೈಟ್. ಅಕ್ಟೋಬರ್ 2019 ಮನೆಯನ್ನು ಸೇಲ್ ಮಾಡಿ ಮಾರ್ಚಲ್ಲಿ ಬಾಂಡ್ ತೊಗೊಂಡಿರೋದು. ಸೊ ನಾವೇನು ಮಾಡಬೇಕು? ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಅಂತ ನಾವು ಲೆಕ್ಕ ಹಾಕಿ 6 months ಒಳಗಡೆ ಪರ್ಚೇಸ್ ಮಾಡಿದ್ದಾರೆ ಅಂಥೇಳಿ ಇದನ್ನು 54 ECಯಲ್ಲಿ ಡಿಡಕ್ಷನನ್ನು ಕೊಡ್ತೀವಿ. ಯಾವುದಕ್ಕೆ? NHAI ಬಾಂಡಿಗೆ. ಇನ್ನೊಂದು ಬಾಂಡ್ ಕಾಣಿಸ್ತಾ ಇದೆ ಇಲ್ಲಿ, ನಬಾರ್ಡ್ ಬಾಂಡ್ ಅಂತಿದೆ. ನಬಾರ್ಡ್ ಬಾಂಡ್ 54 ECಯಲ್ಲಿ ಬರಲ್ಲ. ಹಾಗಾಗಿ ನಬಾರ್ಡ್ ಬಾಂಡಿಗೆ ನಾವು ಕ್ಯಾಪಿಟಲ್ ಗೇನ್ ಕೆಳಗಡೆ ಎಕ್ಸಂಪ್ಷನನ್ನು ಕೊಡೋದಿಲ್ಲ. ಬರೀ NHAI ಬಾಂಡಿಗೆ ಮಾತ್ರ ಕೊಡಿ, ಅದೂ 6 months ಒಳಗಡೆ ಪರ್ಚೇಸ್ ಮಾಡಿದರೆ. ನೆಕ್ಸ್ಟ್ ಹೌಸ್ ಹೋಲ್ಡ್ ಫರ್ನಿಚರ್ ಇದೆ. ಡಿಟೇಲ್ ಏನು ಬೇಕಾಗಲ್ಲ. ಯಾಕೆ ಹೇಳಿ? ಹೌಸ್ ಹೋಲ್ಡ್ ಫರ್ನಿಚರ್ ಇಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್, ದೇರ್ಫೋರ್ ಕ್ಯಾಪಿಟಲ್ ಗೇನ್ ಮಾಡಲ್ಲ. ನೆಕ್ಸ್ಟ್ ಪರ್ಸ್ನಲ್ ಕಾರ್ ಅಂತಿದೆ. ಪರ್ಸ್ನಲ್ ಕಾರು ಕ್ಯಾಪಿಟಲ್ ಅಸೆಟ್ ಅಲ್ಲ, ಹಾಗಾಗಿ ಇದು ಕೂಡ ಕ್ಯಾಪಿಟಲ್ ಗೇನ್ ಲೆಕ್ಕಕ್ಕೆ ಬರಲ್ಲ. ಇದೆರಡು ಐಟಮ್ಗೆ ನಾವು ಕಂಪ್ಯೂಟೇಷನ್ ಮಾಡಲ್ಲ. ನೆಕ್ಸ್ಟ್ ಮಷಿನರಿ ಪರ್ಚೇಸ್ಡ್ ಇನ್ 2017 ಫಾರ್ 1 lakh. ಇದು ಪರ್ಚೇಸ್ ಪ್ರೈಸ್ ಕೊಟ್ಟಿದ್ದಾರೆ, ಬಟ್ ನಿಮ್ಗೆ ಗೊತ್ತು ಮೆಷಿನರಿ ಡಿಪ್ರಿಷಿಯೇಬಲ್ ಅಸೆಟ್ ಆಗಿರೋದ್ರಿಂದ ರಿಟರ್ನ್ ಡೌನ್ ವ್ಯಾಲ್ಯೂ ಲೆಕ್ಕ ಮಾಡಬೇಕು. ಇಟ್ ವಾಸ್ ಸೋಲ್ಡ್ ಇನ್ 2019 ಫಾರ್ 60,000. ಇದು ನಮ್ಮ ಸೆಲ್ಲಿಂಗ್ ಪ್ರೈಸ್. ರಿಟರ್ನ್ ಡೌನ್ ವ್ಯಾಲ್ಯೂ ಆ್ಯಸ್ ಆನ್ 1/4/2019 65,000 ಅಂತ ಇದೆ. ರಿಟರ್ನ್ ಡೌನ್ ವ್ಯಾಲ್ಯೂ 65,000 ಇದೆ, ಗಮನಿಸಿ. ಸೇಲ್ ಮಾಡಿರೋದು 60,000ಗೆ. ಅಂದರೆ ಇಲ್ಲಿ ಕ್ಯಾಪಿಟಲ್, ಇದು ಶಾರ್ಟ್ ಟರ್ಮ್ ಯಾವಾಗಲೂ ನೆನಪಿದೆ ಅಲ್ವಾ. ಮಿಷನರಿಯನ್ನು ನಾವು ಯಾವ ಪೀರಿಯಡ್ 17 ತೊಗೊಳ್ಳಿ, ಅದಕ್ಕಿಂತ ಮುಂಚೆನಾದರೂ ತೊಗೊಳ್ಳಿ, ಅದು ಬಟ್ ನಾವು ಲೆಕ್ಕ ಮಾಡೋದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತಲೇ. ಯಾಕಂದರೆ ಇಲ್ಲಿ ಇಂಡೆಕ್ಸ್ ಬರೋಲ್ಲ, ಏನೂ ಮಾಡೋದಕ್ಕೆ ಹೋಗೋಲ್ಲ. ನಾವು ಸೀದಾ ರಿಟರ್ನ್ ಡೌನ್ ವ್ಯಾಲ್ಯೂಯಿಂದ ಸೆಲ್ಲಿಂಗ್ ಪ್ರೈಸಿಂದ ರಿಟರ್ನ್ ಡೌನ್ ವ್ಯಾಲ್ಯೂವನ್ನು ಮೈನಸ್ ಮಾಡಬೇಕು. ಸೆಲ್ಲಿಂಗ್ ಪ್ರೈಸ್ ಕಮ್ಮಿ ಇದೆ, ರಿಟರ್ನ್ ಡೌನ್ ವ್ಯಾಲ್ಯೂ ಜಾಸ್ತಿ ಇದೆ. ಹಾಗಾದರೆ ಇಲ್ಲಿ 5,000 ಲಾಸ್ ಬರುತ್ತೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ 5,000 ಬರುತ್ತೆ. ಸೊ ಕಂಪ್ಯೂಟ್ ಕ್ಯಾಪಿಟಲ್ ಗೈನ್ ಇಂಡೆಕ್ಸ್ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಬೇಕು ಇಂಪ್ರೂವ್ಮೆಂಟಿಗೆ, ಸೇಲಿಗೆ, ಪರ್ಚೇಸಿಗೆ ಎಲ್ಲೆಲ್ಲಿ ಇಂಡೆಕ್ಸ್ ಮಾಡಬೇಕು ಅಲ್ಲೆಲ್ಲ ಇದನ್ನು ಬಳಸ್ಕೊಳ್ಳಿ. ಈಗ ನೋಡಿ, ಇದು ನಾನು ಹೋಮ್ವರ್ಕ್ ಕೊಟ್ಟಿದ್ದೀನಿ, ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಮ ನೋಟ್ಸಲ್ಲಿ ಇದನ್ನು ನೀವು ಸಾಲ್ವ್ ಮಾಡಬೇಕು, ನೀವೇ ಸಾಲ್ವ್ ಮಾಡಬೇಕು. ಸೊ ದೆರ್ ಆರ್ ಮೋರ್ ನಂಬರ್ ಆಫ್ ಕ್ಯಾಪಿಟಲ್ ಅಸೆಟ್. ಪ್ರತಿಯೊಂದು ಅಸೆಟ್ಗೂ ಸಪ್ರೇಟಾಗಿ ಲೆಕ್ಕ ಮಾಡಬೇಕು. ಶೇರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್, ಯಾಕಂದರೆ ಹೆಲ್ಡ್ ಬೈ ದ SSC ಫಾರ್ ಲೆಸ್ ದೆನ್ 12 months. ಹೌಸ್ ಇನ್ಹೆರಿಟ್ ಆಗಿರೋದ್ರಿಂದ ಪ್ರೀವಿಯಸ್ ಓನರ್ ಫಾದರ್ನ ಕಾಸ್ಟ್ ಆಫ್ ಎಕ್ವಸಿಷನ್ ಅಥವಾ ಫೇರ್ ಮಾರ್ಕೆಟ್ ವ್ಯಾಲ್ಯೂಯಲ್ಲಿ ವಿಚ್ ಎವರ್ ಇಸ್ ಹೈಯನ್ನು ಕಾಸ್ಟ್ ಆಫ್ ಎಕ್ವಸಿಷನ್ ಅಂತ ತೊಗೊಂಡು ಇಂಡೆಕ್ಸ್ ಮಾಡಬೇಕು. ಆ್ಯಂಡ್ ಇಟ್ ಇಸ್ ಹೆಲ್ಡ್ ಬೈ ದ ನವಿಕಾ ಫಾರ್ ಮೋರ್ ದೆನ್ 24 months ಆಗಿರೋದ್ರಿಂದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಆಗುತ್ತೆ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 2,000 ತೊಗೊಳ್ಬಾರ್ದು ಅಂತ ಹೇಳಿದ್ದೀನಿ. ಬರೀ 2003 and 4 ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನಿದೆ ಅದನ್ನು ಮಾತ್ರ ಇಂಡೆಕ್ಸ್ ಮಾಡಿ ಸೆಲ್ಲಿಂಗ್ ಪ್ರೈಸಿಂದ ಮೈನಸ್ ಮಾಡಬೇಕು. ಸೊ ಇದು ನೀವು ಸಾಲ್ವ್ ಮಾಡಬೇಕಾಗಿರೋ ಪ್ರಾಬ್ಲಮ್. ಏನಾದ್ರು ಡೌಟ್ಸ್ ಇದ್ದರೆ ಕ್ಲಾರಿಫಿಕೇಷನ್ ತೊಗೊಳ್ಬಹುದು. ಆ ಡೌಟ್ಸ್ ಬರೋ ಚಾನ್ಸಸ್ ಇಲ್ಲ, ಬಿಕಾಸ್ ನಾವು ಆಲ್ರೆಡಿ ಸುಮಾರು ಪ್ರಾಬ್ಲಮ್ ಇದರಲ್ಲಿ ವರ್ಕೌಟ್ ಮಾಡಿದ್ದೀವಿ. ಇನ್ನೂ ಏನಾದರೂ ಗೊತ್ತಾಗಿಲ್ಲ ಅಂದರೆ ಯು ಕ್ಯಾನ್ ಕ್ಲಾರಿಫೈ ಅಟ್ ಎನಿ ಟೈಮ್. ಓಕೆ, ಯು ಶುಡ್ ಸಾಲ್ವ್ ಆ್ಯಂಡ್ ಟೆಲ್ ಮಿ ದಿ ಆನ್ಸರ್. ಸೊ ಇದು ಆಲ್ರೆಡಿ ಹೇಳಿದ್ದೀನಿ, ನಬಾರ್ಡ್ ಬಾಂಡನ್ನು ತೊಗೊಳ್ಳೋದು ಬೇಡ ಅಂತ ಹೇಳಿದ್ದೀನಿ. ಬರೀ NHAI ಬಾಂಡನ್ನು ತೊಗೊಳ್ಳಿ ಅಂತ. ಹೌಸ್ ಹೋಲ್ಡ್ ಫರ್ನಿಚರ್ ಮತ್ತು ಪರ್ಸ್ನಲ್ ಕಾರ್ ತೊಗೊಳ್ಳೋದು ಬೇಡ, ಕ್ಯಾಪಿಟಲ್ ಅಸೆಟ್ ಅಲ್ಲ, ಲೆಕ್ಕ ಮಾಡಬೇಡಿ ಅಂತ ಹೇಳಿದ್ದೀನಿ. ಮೆಷಿನರಿಯಲ್ಲಿ ಕಾಸ್ಟ್ ಆಫ್ ಎಕ್ವಿಸಿಷನ್ ಏನು, ರಿಟರ್ನ್ ಡೌನ್ ವ್ಯಾಲ್ಯೂ, ಪರ್ಚೇಸ್ ಪ್ರೈಸ್ ಅಲ್ಲ ಅಂತ. ಆಮೇಲೆ ಇದು ಯಾವಾಗಲೂ ನಾವು ಕನ್ಸಿಡರ್ ಮಾಡೋದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ. ಈ ಲೆಕ್ಕದಲ್ಲಿ ಲಾಸ್ ಇದೆ, ಮರಿಬೇಡಿ. ಬರೆಯುವಾಗ ಲಾಸ್ ಅಂತ ಬರೀಬೇಕು. ಕೊನೆಗೆ ಲೆಕ್ಕದ ಕೊನೆಯಲ್ಲಿ ಏನು ಮಾಡಬೇಕು ನೀವು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದಿದ್ದರೆ ಅದರಿಂದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಮೈನಸ್ ಮಾಡ್ಕೋಬೇಕು. ಬಾಕಿ ಏನಾದರೂ ಉಳಿದಿದ್ದರೆ ಅದು ಟ್ಯಾಕ್ಸೆಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಇನ್ನೂ ಏನಾದರೂ ಲಾಸ್ ಉಳ್ಕೊಂಡ್ಬಿಟ್ಟಿದ್ರೆ, ಈಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಿಂದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸೇ ಜಾಸ್ತಿ ಆಗಿಬಿಟ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಂದ ಮೈನಸ್ ಮಾಡ್ಕೊಳ್ಬಹುದು. ಇನ್ನೊಂದ್ಸರಿ ಹೇಳ್ತೀನಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಈ ಲೆಕ್ಕದಲ್ಲಿ ಒಂದಿದೆ, ಶೇರ್ ಇದೆ, ಇನ್ನೊಂದು ಮೆಷಿನರಿಯಲ್ಲಿ ನಮಗೆ ಲಾಸ್ ಬಂದಿದೆ. ಸೊ ಇದನ್ನು ಒಂದು ಶಾರ್ಟ್ ಟರ್ಮ್ ಗೈನನ್ನು ಬರ್ಕೊಂಡು ಅದರಿಂದ ಲಾಸನ್ನು ಮೈನಸ್ ಮಾಡಿಕೊಂಡು ಬಾಕಿ ಇರೋದನ್ನು ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕೊನೆಗೆ ಬರೀಬೇಕು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನನ್ನು ಸಪ್ರೇಟಾಗಿ ತೋರಿಸ್ಬೇಕು. ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಈ ಥರ ಮೈನಸ್ ಮಾಡಿದ ಮೇಲೆ ಗೈನ್ ಬದಲು ಲಾಸೇ ಬಂದುಬಿಟ್ರೆ
ಇಲ್ಲಿ ಗೈನ್ ಬರಲಿಲ್ಲ, ಲಾಸೇ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳಿ. ಆಗ ಆ ಥರ ಏನಾದರೂ ಆದಾಗ ಬಾಕಿ ಇರೋ ಲಾಸನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಜೊತೆ ಅಡ್ಜಸ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಈ ಲೆಕ್ಕದಲ್ಲಿ ಇಷ್ಟೇ, ಇಲ್ಲೇನು ಬರ್ತಿದ್ದೀನಿ ಅಷ್ಟೇ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಇದೆ, ಒಂದು ಲಾಸ್ ಇದೆ, ಮೈನಸ್ ಮಾಡಿಕೊಂಡು ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಬರೀರಿ. ಆಮೇಲೆ ಆ ಲೆಕ್ಕದಲ್ಲಿ ಏನು ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಕಾಣಿಸುತ್ತೆ ಅದನ್ನು ಸಪ್ರೇಟಾಗಿ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕೊನೆಗೆ ತೋರಿಸಿ. ರೈಟ್, ಇದರಲ್ಲಿ ಅಡ್ಜಸ್ಟ್ಮೆಂಟ್ ಇದೆ. ಗೈನ್ ಜೊತೆ ಶಾರ್ಟ್ ಟರ್ಮ್ ಗೈನ್ ಜೊತೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಅಡ್ಜಸ್ಟ್ ಮಾಡೋದನ್ನು ಕೊನೆಗೆ ಬರೆಯೋದಕ್ಕೆ ಮರಿಬೇಡಿ. ಸೊ ಇವಿಷ್ಟೇ. ರೈಟ್, ಪ್ರಾಕ್ಟೀಸ್ ಮಾಡಿ ಎಲ್ಲ ಪ್ರಾಬ್ಲಮ್ನ ಕಲಿತಾ ಇರಿ, ಕೀಪ್ ಲರ್ನಿಂಗ್. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನಷ್ಟು ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.